ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಿಮಗೆಲ್ಲನೂ ಕೂಡ ಲೈವ್ ಅಪ್ಡೇಟ್ ಬಗ್ಗೆ ಒಂದು ನೋಟಿಫಿಕೇಷನ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೇ ಎಲ್ರಿಗೂ ನೋಟಿಫಿಕೇಷನ್ ಬಂದಿದೆ ಆಲ್ಮೋಸ್ಟು. ಸೊ ಆ ನೋಟಿಫಿಕೇಷನಲ್ಲಿ ಏನಿದೆ, ಏನೇನೆಲ್ಲ ಅಪ್ಡೇಟ್ಸು ಲೈವ್ ಸ್ಟ್ರೀಮ್ ಮೇಲೆ ಬರ್ತಾ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ಆ ನೋಟಿಫಿಕೇಷನ್ನ ನೋಡಿಲ್ಲ ಅಂತ ಅಂದರೆ ನೋಡಿ, ಓಕೆನಾ. ಯಾವ ರೀತಿಯಾಗಿ ಆ ನೋಟಿಫಿಕೇಷನ್ನ ಓಪನ್ ಮಾಡಿ ನೋಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ, ಓಕೆನಾ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ YT ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಮೇಲ್ಗಡೆ ಬೆಲ್ ಐಕಾನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಸೊ ಲೈವ್ ಅಪ್ಡೇಟ್ ಬಗ್ಗೆ ಒಂದು ನೋಟಿಫಿಕೇಷನ್ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಈ ಎಲ್ಲ ಅಪ್ಡೇಟು ಟೋಟಲಾಗಿ 7 ಅಪ್ಡೇಟ್ಸ್ ಇದ್ದಾವೆ. 3 ಅಪ್ಡೇಟ್ಸಲ್ಲಿ ಸಬ್ ಅಪ್ಡೇಟ್ಸ್ ಆಗಿ ಒಂದು 7 ಅಪ್ಡೇಟ್ಸು ಬಂದಿದ್ದಾವೆ, ಓಕೆನಾ. ಈ ಎಲ್ಲ ಅಪ್ಡೇಟ್ಸು ಯಾಕೆ ಯೂಟ್ಯೂಬ್ ಅವರು ಲೈವ್ ಸ್ಟ್ರೀಮಲ್ಲಿ ತಂದಿದ್ದಾರೆ ಅಂತ ಅಂದರೆ, ಎಷ್ಟು ಜನ ಲಾಗಿನ್ ಆಗ್ತಾರೆ ಅಲ್ವಾ ಒಂದು ದಿನಕ್ಕೆ, ಅಷ್ಟರಲ್ಲಿ 30% ಆಫ್ ದ ಪೀಪಲ್ ಏನಿರ್ತಾರೆ ಅವರು ಲೈವ್ ಸ್ಟ್ರೀಮ್ನ ನೋಡ್ತಾ ಇದ್ದಾರೆ. ಅದು ಇನ್ 2025 ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಕ್ರೇಜ್ ಜಾಸ್ತಿ ಮಾಡೋದಕ್ಕೆ ಯೂಟ್ಯೂಬಿಂದ ಈ ಅಪ್ಡೇಟ್ಸ್ ಬಂದಿದ್ದಾವೆ. ಫಸ್ಟ್ ಒನ್ ಏನು ಅಂತ ಅಂದರೆ, ಎಲ್ಪಿಂಗ್ ಯು ಗೆಟ್ ಸ್ಟಾರ್ಟೆಡ್ ಅಂತ ಅಂದರೆ, ಲೈವ್ ಸ್ಟ್ರೀಮ್ ಇನ್ನೂ ಯಾರು ಶುರು ಮಾಡಿಲ್ಲ ಅಂಥವರಿಗಾಗಿ ಈ ಅಪ್ಡೇಟ್ಸ್ ಇರೋವಂಥದ್ದು. ಇದರ ಅಂಡರಲ್ಲಿ 2 ಅಪ್ಡೇಟ್ಸ್ ಬಂದಿದೆ. ಒಂದು ಪ್ರಾಕ್ಟೀಸ್ ಬಿಫೋರ್ ಗೋಯಿಂಗ್ ಲೈವ್ ಅಂತಂದರೆ, ಕೆಲವೊಬ್ಬರಿಗೆ ಲೈವ್ ಮಾಡೋದಕ್ಕೆ ಇಷ್ಟ ಇರುತ್ತೆ, ಬಟ್ ಆ ಸ್ಟಾರ್ಟ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಯಾವ ಥರ ಸ್ಟಾರ್ಟ್ ಮಾಡೋದು ಅನ್ನೋದು, ಮತ್ತು ನಾನು ಸ್ಟಾರ್ಟ್ ಮಾಡಿದಾಗ ಲೈವಲ್ಲಿ ಹೆಂಗೆ ಕಾಣಿಸ್ಬೋದು, ಹೆಂಗೆ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಭಯ ಇರುತ್ತೆ. ಸೊ ಆ ಭಯ ಇರಬಾರ್ದು, ಲೈವ್ ಸ್ಟ್ರೀಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಬಂದಿದೆ. ಅದ್ಯಾವುದು ಅಂದರೆ ಪ್ರಾಕ್ಟೀಸ್ ಬಿಫೋರ್ ಗೋಯಿಂಗ್ ಲೈವ್ ಅಂತ ಹೇಳ್ಬಿಟ್ಟು. ಸೊ ಮುಂಚೆನೇ ಅಂದರೆ, ಈಗ ನೀವು ಲೈವ್ ಹೋಗ್ತಾ ಇದ್ದೀರಾ ಅಂತ ಅಂದರೆ ಮುಂಚೆನೇ ಒಂದು ಪ್ರಾಕ್ಟೀಸ್ ಥರ, ಎಕ್ಸ್ಪೆರಿಮೆಂಟ್ ಥರ ಮಾಡಿಬಿಟ್ಟು ನಿಮ್ಮ ಸೆಟಪ್ ಎಲ್ಲ ಯಾವ ಥರ ಇದೆ, ನೀವು ಲೈವ್ ಮಾಡಿದಾಗ ಯಾವ ಥರ ಜನಕ್ಕೆ ರೀಚ್ ಆಗ್ತೀರಾ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ನಂತರ ನೀವು ಪಬ್ಲಿಕ್ಕಿಗೆ ಲೈವ್ ಮಾಡ್ಬೋದು, ಓಕೆನಾ. ಅದು ಒಂದು ಅಪ್ಡೇಟು. ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಪ್ಲೇಯಬಲ್ ಆನ್ ಲೈವ್ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಏನಿರ್ತಾರೆ ಅಂತಂದರೆ, ಈಗ ಲೈವ್ ಹೋಗ್ಬಿಟ್ಟಿರ್ತಾರೆ. ಸೊ ಅದರಲ್ಲಿ ಯಾವ ಥರ ಮಾತಾಡಬೇಕು ಅಥವಾ ಯಾವ ಕ್ವಶನ್ಸ್ನ ಕೇಳಬೇಕು ಅಥವಾ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ, ಯಾವ ಥರ ಇಂಟರ್ಯಾಕ್ಟ್ ಮಾಡಬೇಕು ಅನ್ನೋ ಥರ. ಅಂಥವ್ರಿಗೆ ಏನು ಅಂತಂದರೆ, ಈಗ ಫೇಸ್ಲೆಸ್ ಚಾನಲ್ಸು ಕೆಲವೊಂದಿರುತ್ತೆ, ಮತ್ತು ಗೇಮಿಂಗ್ ಚಾನಲ್ಸ್ ಇರುತ್ತೆ. ಯೂಟ್ಯೂಬ್ ಲೈಬ್ರರಿನಲ್ಲಿ 75+ ಅಷ್ಟು ಪ್ಲೇಯಬಲ್ ಗೇಮ್ಸ್ ಇದ್ದಾವೆ. ಆ ಗೇಮ್ಸ್ನ ಪ್ಲೇ ಮಾಡ್ತಾನೇ ನೀವು ಲೈವ್ನ ಕಂಡಕ್ಟ್ ಮಾಡ್ಬೋದು. ಆಡಿಯನ್ಸ್ನ ಯಾವ ಥರ ರೀಚ್ ಆಗೋದು ಅಂತಂದರೆ, ಈ ಥರ ಲೈವ್ ಮಾಡಿದಾಗ ಚಾಟ್ ಮುಖಾಂತರ ನೀವು ಆಡಿಯನ್ಸ್ ಕೇಳುವಂಥ ಕ್ವಶನ್ಸಿಗೆ ಆನ್ಸರ್ಸ್ನ ಮಾಡ್ಬೋದು. ಈ ಥರ ಆಡಿಯನ್ಸ್ಗೆ ರೀಚ್ ಆಗ್ಬೋದು, ಓಕೆನಾ. ಇದು ಸೆಕೆಂಡ್ ಅಪ್ಡೇಟು. ಮತ್ತು ಇನ್ನೊಂದು ಅಂದರೆ ಪ್ರಿಯಾರಿಟೈಸಿಂಗ್ ದ ಡಿಸ್ಕವರಬಿಲಿಟಿ ಅಂತಂದರೆ, ನಿಮ್ಮ ಚಾನಲ್ಲು ಗ್ರೋ ಆಗೋದಕ್ಕೆ ಈ ಒಂದು ಅಪ್ಡೇಟ್ಸ್ಗಳನ್ನ ತಂದಿದ್ದಾರೆ. ಈ ಅಪ್ಡೇಟ್ ಅಂಡರಲ್ಲಿ 3 ಅಪ್ಡೇಟ್ ಬಂದಿದ್ದಾವೆ. ಒಂದು ಸ್ಟ್ರೀಮಿಂಗ್ ಅಕ್ರಾಸ್ ಫಾರ್ಮೇಟ್ಸ್ ಅಂತ. ಸ್ಟ್ರೀಮಿಂಗ್ ಅಕ್ರಾಸ್ ಫಾರ್ಮೇಟ್ಸ್ ಅಂತ ಅಂದರೆ, ಸೊ ಲೈವ್ನ ಮುಂಚೆ ಅಂದರೆ ಕಂಡಕ್ಟ್ ಮಾಡ್ಬೋದಿತ್ತು, ಐದರ್ ವರ್ಟಿಕಲ್ ಆಗಿ ಕಂಡಕ್ಟ್ ಮಾಡಬೇಕಿತ್ತು ಅಥವಾ ಹಾರಿಜಾಂಟಲ್ ಆಗಿ ಕಂಡಕ್ಟ್ ಮಾಡ್ಬೋದಿತ್ತು. ವರ್ಟಿಕಲ್ ಅಂತ ಅಂದರೆ ಹಿಂಗೆ ಸ್ಟ್ರೈಟು, ಹಾರಿಜಾಂಟಲ್ ಅಂದರೆ ಈ ಥರ ಮೊಬೈಲ್ ಈ ಥರ ಇಟ್ಕೊಂಡ್ರೆ ಯಾವ ಥರ ಬರುತ್ತೆ ಅದು ಹಾರಿಜಾಂಟಲ್ ಆಗಿ. ಬಟ್ ಇವಾಗ ಏನು ಅಂತಂದರೆ, ವರ್ಟಿಕಲ್ ಆಗಿ ಮತ್ತು ಹಾರಿಜಾಂಟಲ್ ಆಗಿ ಸೈಮಲ್ಟೇನಿಯಸ್ ಆಗಿ ಲೈವ್ನ ಕಂಡಕ್ಟ್ ಮಾಡ್ಬೋದು. ಸೊ ತುಂಬ ಜನ ಆಡಿಯನ್ಸಿಗೆ ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ವರ್ಟಿಕಲ್ ಆಗಿ ಮತ್ತು ಹಾರಿಜಾಂಟಲ್ ಆಗಿ ಯಾರು ಲೈವಿಗೆ ಜಾಯ್ನ್ ಆಗಿರ್ತಾರಲ್ವ, ಅವರು ಸೈಮಲ್ಟೇನಿಯಸ್ಸಾಗಿ ಒಂದೇ ಚಾಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ಓಕೆನಾ. ಈ ರೀತಿಯಾದಂತಹ ಅಪ್ಡೇಟು ಇರುತ್ತೆ. ಸೊ ನೆಕ್ಸ್ಟ್ ಬಂದು ರಿಯಾಕ್ಟ್ ಲೈವಲ್ಲಿ ಏನಂದರೆ, ಈಗ ನೀವು ಲೈವ್ ಕಂಡಕ್ಟ್ ಮಾಡಿರ್ತೀರ, ವರ್ಟಿಕಲ್ ಲೈವ್ ಸ್ಟ್ರೀಮಿಂಗಲ್ಲಿ ಇರ್ತೀರ. ಸೊ ಇನ್ನೊಬ್ರು ಯಾರೋ ಅದೇ ಟೈಮಲ್ಲಿ ಲೈವ್ ಮಾಡ್ತಾ ಇರ್ತಾರೆ, ನೀವು ಅವರ ಒಂದು ಲೈವಲ್ಲಿ ಹೋಗಿ ಕಮೆಂಟ್ ಮಾಡ್ಬೋದು. ಆ ಥರ ಕಮೆಂಟ್ ಮಾಡಿದಾಗ ಏನಾಗುತ್ತೆ, ಒಂದು ಸಪ್ರೇಟ್ ಲೈವ್ ಸ್ಟ್ರೀಮ್ ಇರುತ್ತಲ್ಲ, ಅದೆರಡೂ ಕೂಡ ಒಂದು ಶೇರ್ಡ್ ಇವೆಂಟಾಗಿ
ಕನ್ವರ್ಟ್ ಆಗುತ್ತೆ. ಸೊ ಅವರ ಒಂದು ಸಬ್ಸ್ಕ್ರೈಬರ್ಸು ನಿಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇದರಿಂದ ರೀಚ್ ಜಾಸ್ತಿ ಸಿಗುತ್ತೆ ಕ್ರಿಯೇಟರ್ಸ್ಗೆ, ಓಕೆನಾ. ಹಾಗೆಯೇ ವ್ಯೂವರ್ಸ್ಗೂ ಅಷ್ಟೇ ಅವರ ಒಂದು ಇಂಟರ್ಯಾಕ್ಷನ್ನು ಚೆನ್ನಾಗಿ ಆಗುತ್ತೆ, ಓಕೆನಾ, ಕ್ರಿಯೇಟರ್ಸ್ ಜೊತೆಗೆ. ಮತ್ತು ಇದರ ಅಂಡರಲ್ಲಿ ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು AI ಪವರ್ಡ್ ಹೈಲೈಟ್ಸು. ಇದು ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ. ನೀವು ಲೈವ್ನ ಕಂಡಕ್ಟ್ ಮಾಡಿದಾಗ AI ಮುಖಾಂತರ ಒಂದು ಒಳ್ಳೊಳ್ಳೆ ಮೂಮೆಂಟ್ಸ್ ಏನಿರುತ್ತೆ ಅವು ರೆಡಿ ಟು ಅಪ್ಲೋಡ್ ಶಾರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಶಾರ್ಟ್ಸ್ನ ಡೈರೆಕ್ಟಾಗಿ ನೀವು ಅಪ್ಲೋಡ್ ಮಾಡ್ಬೋದು ಶಾರ್ಟ್ಸಲ್ಲಿ. ಇದರಿಂದ ಬೇರೆ ಬೇರೆ ಆಡಿಯನ್ಸ್, ಈಗ ಶಾರ್ಟ್ಸ್ ನೋಡೋವಂಥವ್ರೆ ಆಡಿಯನ್ಸ್ ಸಪ್ರೇಟ್ ಇರ್ತಾರೆ, ಅಂತಹ ಆಡಿಯನ್ಸ್ಗೆ ನೀವು ರೀಚ್ ಆಗ್ಬೋದು. ಸೊ ಇದು ಒಂದು ಅಪ್ಡೇಟ್ ಆಗಿರುತ್ತೆ. ಮತ್ತು ಥರ್ಡ್ ಒನ್ ಏನು ಅಂತಂದರೆ ಬಿಲ್ಡಿಂಗ್ ನ್ಯೂ ಮಾನಿಟೈಸೇಷನ್ ಟೂಲ್ಸು. ಸೊ ಮಾನಿಟೈಸೇಷನ್ ಟೂಲ್ಸು ಹೊಸದಾಗಿ ಮಾಡಿರೋ ಅಂಥದ್ದು. ಇದರ ಅಂಡರಲ್ಲಿ 2 ಅಪ್ಡೇಟ್ಸ್ ಇದ್ದಾವೆ. ಒಂದು ಸೈಡ್ ಬೈ ಸೈಡ್ ಆ್ಯಡ್ಸ್ ಅಂತ ಹೇಳ್ಬಿಟ್ಟು. ಸೊ ಲೈವ್ ಸ್ಟ್ರೀಮ್ ನೋಡೋ ಅಂಥವರಿಗೆ ಮಧ್ಯೆ ಮಧ್ಯೆ ಆ್ಯಡ್ಸ್ ಬಂದಾಗ ಅದು ಒಂದು ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೆ, ಬೋರ್ ಆಗ್ಬೋದು ವ್ಯೂವರ್ಸ್ಗೆ. ಹಾಗಾಗಿ ಲೈವ್ ನೋಡಬೇಕಾದ್ರೆ ಸೈಡ್ ಬೈ ಸೈಡ್ ಅಂದರೆ ಪಕ್ಕದಲ್ಲಿ ಆ್ಯಡ್ ಬರೋ ಅಂಥದ್ದು. ಇದರಿಂದ ಕ್ರಿಯೇಟರ್ಸ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ಅವರ ರೆವಿನ್ಯೂ ಬರುತ್ತೆ. ಹಾಗೆಯೇ ವ್ಯೂವರ್ಸು ಕೂಡ ವ್ಯೂಸ್ನ ಏನು ಲೈವ್ ಸ್ಟ್ರೀಮ್ನ ನೋಡ್ತಾರೆ ಬೋರ್ ಆಗದೇ. ಸೊ ಅರ್ನಿಂಗ್ಸ್ನ ಜಾಸ್ತಿ ಮಾಡೋದಕ್ಕೆ, ಕ್ರಿಯೇಟರ್ಸ್ ಅರ್ನಿಂಗ್ಸ್ನ ಜಾಸ್ತಿ ಮಾಡೋದಕ್ಕೆ ಈ ಒಂದು ಅಪ್ಡೇಟ್ ಬಂದಿರೋ ಅಂಥದ್ದು. ನೆಕ್ಸ್ಟ್ ಒನ್ನು ಇದರ ಅಂಡರಲ್ಲಿ ನೆಕ್ಸ್ಟ್ ಒನ್ನು ಪಬ್ಲಿಕ್ ಟು ಮೆಂಬರ್ಸ್ ಓನ್ಲಿ ಲೈವ್ ಸ್ಟ್ರೀಮು. ಸೊ ಮೆಂಬರ್ಸ್ ಓನ್ಲಿ ಲೈವ್ ಸ್ಟ್ರೀಮ್ ಅಂತಂದರೆ ಈ ವಿಡಿಯೋಸ್ ಎಲ್ಲ ಕೆಲವೊಂದು ವೀಡಿಯೋಸು ಮೆಂಬರ್ಸ್ ಓನ್ಲಿ ಅಂತ ಇರ್ತಾಯಿತ್ತು. ಅಂದರೆ ಮೆಂಬರ್ಶಿಪ್ ಯಾರು ತೊಗೊಂಡಿರ್ತಾರೆ ಅವರಷ್ಟೇ ಆ ವಿಡಿಯೋನ ನೋಡೋದಕ್ಕಾಗೋದು, ಪೇ ಮಾಡಿಬಿಟ್ಟು ವೀಡಿಯೋಸ್ನ ನೋಡಬೇಕಾಯಿತ್ತು. ಅದೇ ಥರ ಈಗ ಲೈವ್ ಸ್ಟ್ರೀಮ್ ಕೂಡ ಬಂದಿದೆ. ಈ ಮೆಂಬರ್ಶಿಪ್ಪು ಯಾರಿಗೆ ಅನೇಬಲ್ ಆಗಿರುತ್ತೆ ಕ್ರಿಯೇಟರ್ಸ್ಗೆ ಅಂಥವರು ಮೆಂಬರ್ಸ್ ಓನ್ಲಿ ಲೈವ್ ಸ್ಟ್ರೀಮ್ನ ಕಂಡಕ್ಟ್ ಮಾಡ್ಬೋದು. ಇದರಿಂದನೂ ಕೂಡ ಅರ್ನಿಂಗ್ಸು ಕ್ರಿಯೇಟರ್ಸ್ಗೆ ಜಾಸ್ತಿ ಆಗುತ್ತೆ. ಮತ್ತು ವ್ಯೂವರ್ಸು ಅಷ್ಟೇ, ನಾವು ಇವ್ರು ಲೈವ್ಗೆ ಜಾಯ್ನ್ ಆಗಲೇಬೇಕು ಅನ್ನೋಂಥವ್ರು ಪೇ ಮಾಡಿ ಹೋಗ್ತಾರೆ. ಸೊ ಇದು ಒಂದು ಮೋಡ್ ಆಫ್ ಅರ್ನಿಂಗು ಕ್ರಿಯೇಟರ್ಸ್ಗೆ ಜಾಸ್ತಿ ಆಗುತ್ತೆ. ಇದೆಲ್ಲನೂ ಕೂಡ ಲೈವ್ ಸ್ಟ್ರೀಮಿಗೆ ಬಂದಿರೋಂಥ ಅಪ್ಡೇಟ್ಸು ತುಂಬಾ ಒಳ್ಳೆಯ ಅಪ್ಡೇಟ್ಸು. ಕ್ರಿಯೇಟರ್ಸ್ಗಂತೂ ಇದರಿಂದನೂ ತುಂಬ ಉಪಯೋಗ ಆಗುತ್ತೆ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ಎಲ್ಲ ಅಪ್ಡೇಟ್ಸೂ ಕೂಡ ಇನ್ನೂ ಕೂಡ ರೋಲ್ಔಟ್ ಆಗಿಲ್ಲ, ಕಮ್ಮಿಂಗ್ ಡೇಸಲ್ಲಿ ರೋಲ್ಔಟ್ ಆಗುತ್ತೆ. ಬಟ್ ಇವೆಲ್ಲ ಅಪ್ಕಮಿಂಗ್ ಒಂದು ಅಪ್ಡೇಟ್ಸ್ ಆಗಿರುತ್ತೆ. ಯೂಟ್ಯೂಬಿಂದ ಅಫಿಷಿಯಲ್ಲಾಗಿ ನೋಟಿಫಿಕೇಷನ್ ಎಲ್ರಿಗೂ ಬಂದಿರೋ ಅಂಥದ್ದು. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ. ತುಂಬ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.